ರೂಟ್ ಬಾಲ್ ಉಪಯೋಗ ಮಾಡಿಕೊಂಡು ಕಾಳುಮೆಣಸಿನ ಗಿಡಗಳನ್ನು ಮಲ್ಟಿಪ್ಲೈ ಮಾಡುವಂತ ವಿಧಾನ ನೋಡುವ. ಇಲ್ಲಿ ಉದಾಹರಣೆಗೆ ಈ ಜಾಗದಲ್ಲಿ ಇಲ್ಲಿ ರೂಟ್ ಬಾಲ್ ಹಾಕಬಹುದು. ಸರಿ, ಎಳೆ ಬೇರುಗಳು ಬರ್ತಾ ಉಂಟು. ಇದೇನು ಅಂತ ಹೇಳಿದ್ರೆ ಈ ಗ್ಲಾಸಿನ ಮೆಥಡ್ ಅಲ್ಲಿ ಅದು ತುಂಬಾ ಚೀಪರ್. ಇದು ಒಂದು 50 ಪೈಸೆಗೆ ಒಂದು ಗ್ಲಾಸ್ ಇರ್ತದೆ. ಟಾಪ್ ಶೂಟ್ ಅನ್ನು ಅಂತೆ ಕಟ್ ಮಾಡಿ ನೆಟ್ರೆ ಅದು ಬದುಕುವ ಪ್ರಮಾಣ 100ಕ್ಕೆ 100 ಹೇಳಲಿಕ್ಕೆ ಆಗುದಿಲ್ಲ. ಇದು ಬೇರು ಬಂದ ಬಳ್ಳಿಗಳೆಲ್ಲ ಗ್ಯಾರಂಟಿ ಬದುಕ್ತದೆ, ಏನು ಸಮಸ್ಯೆ ಆಗುದಿಲ್ಲ. ಮತ್ತೆ ಗ್ರೋತ್ ಚೆನ್ನಾಗಿ ಬರ್ತದೆ. ರೆಡಿಮೇಡ್ ಸಿಗ್ತದೆ, ಕಾಂಪೋಸ್ಟ್ ಕೋಕೋಪಿಟ್ ಪೌಡರ್, ಇದು ಪೌಡರ್ ರೂಪದಲ್ಲಿ ಇರ್ತದೆ. ಇದನ್ನು ಸ್ವಲ್ಪ ನೀರು ಹಾಕಿ ಚಂಡಿ ಮಾಡಿಕೊಳ್ಬೇಕು, ಇಲ್ಲ ಇದ್ರೆ ಅದು ಗಟ್ಟಿ ನಿಲ್ಲುವುದಿಲ್ಲ. ಇದನ್ನು ಈ ಎರಡೂ ಬಾಲ್ನ ಎರಡು ಸೈಡಿಗೆ ಹೀಗೆ ಟೈಟ್ ಆಗಿ ತುಂಬಿಸಿಕೊಳ್ಬೇಕು. ನಮಸ್ತೆ, ನಾನಿವತ್ತು ಸುಳ್ಯ ತಾಲೂಕಿನ ಪಿಲಿಕಜ್ಜೆ ಸುಬ್ರಾಯ ಭಟ್ರ ತೋಟದಲ್ಲಿದ್ದೇನೆ. ಉತ್ತಮವಾದ ಕಾಳುಮೆಣಸು ಮತ್ತೆ ಅಡಿಕೆ ಕೃಷಿಕರು. ಅವರು ತಮ್ಮ ನರ್ಸರಿಗಳಲ್ಲಿ ಗಿಡಗಳನ್ನು ಮಲ್ಟಿಪ್ಲೈ ಮಾಡಿ ಮಾರಾಟ ಕೂಡ ಮಾಡ್ತಾರೆ. ಅವ್ರ ಹತ್ರ ನಾವು ಇವತ್ತು ರೂಟ್ ಬಾಲ್ ಅಲ್ಲಿ ಹೇಗೆ ಮಲ್ಟಿಪ್ಲೈ ಮಾಡೋದು ಅಂತೇಳಿ ನೋಡುವ. ಇದರಲ್ಲಿ ಈಗಾಗಲೇ ರೂಟ್ ಬಾಲ್ ನಲ್ಲಿ ಮಣ್ಣು, ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಆಗಿದೆ ಅಲ್ಲ. ಕೋಕೋಪಿಟ್, ಮೈನ್ ಕೋಕೋಪಿಟ್ ಇರುವಂತದ್ದು. ಸ್ವಲ್ಪ ಪ್ರಮಾಣ ಮಣ್ಣು ಸೇರಿಸಿಕೊಳ್ಳಬಹುದು ಬೇಕಿದ್ರೆ. ಸರಿ, ಕೋಕೋಪಿಟ್, ಕಾಂಪೋಸ್ಟ್ ಆದ ಕೋಕೋಪಿಟ್ ಇದ್ರೆ ಸಾಕಾಗ್ತದೆ. ಸರಿ, ಅದನ್ನು ಹೀಗೆ ಟೈಟ್ ಆಗಿ ಪ್ರೆಸ್ ಮಾಡಿ ತುಂಬಿಸಿಕೊಳ್ಬೇಕು. ಇದು ಈ ಎರಡು ಸೈಡ್ಗೆ ಟೈಟ್ ಆಗಿ ಅದನ್ನು ತುಂಬಿಸಿಕೊಳ್ಬೇಕು. ಕೋಕೋಪಿಟ್ ಮತ್ತು ಸ್ವಲ್ಪ ಮಟ್ಟಿನ ಮಣ್ಣಿನ ಮಿಕ್ಸ್ ಮಾಡಬಹುದು, ತೊಂದರೆ ಇಲ್ಲ. ಆಮೇಲೆ ಇದನ್ನು ಇಲ್ಲಿ ನಾವು ಯಾವ ಜಾಗಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಎಳೆ ಇದು ಚಿಗುರು ಇರಬೇಕು. ತುಂಬಾ ಬೆಳೆದ ಜಾಗಕ್ಕಾದ್ರೆ ರೂಟ್ ಬರೋದು ನಿಧಾನ ಆಗ್ತದೆ. ಇಲ್ಲಿ ಉದಾಹರಣೆಗೆ ಈ ಜಾಗದಲ್ಲಿ ಇಲ್ಲಿ ರೂಟ್ ಬಾಲ್ ಹಾಕಬಹುದು. ಸರಿ, ಎಳೆ ಬೇರುಗಳು ಬರ್ತಾ ಉಂಟು. ಅಲ್ಲಿ ಯಾಕೆಂದ್ರೆ ಈ ಎಲೆಯನ್ನು ಒಂದೊಂದು ಕಟ್ ಮಾಡಿ ತೆಗಿಬೇಕು. ಇದರಲ್ಲಿ ನೋಡಿ, ರೂಟ್ ಬಾಲ್ ಅಲ್ಲಿ ಇದು ಹೋಲ್ ದೊಡ್ಡದಿರುವ ಸೈಡ್ ಮೇಲೆಗೆ ಆಗಬೇಕು, ಹೋಲ್ ಸಣ್ಣದಿರುವ ಸೈಡ್ ಕೆಳಗೆ ಆಗಬೇಕು. ಇದನ್ನು ಹೀಗೆ ಇಟ್ಟು ಇದನ್ನು ಕಾಳುಮೆಣಸು ಬಳ್ಳಿಯನ್ನು ಹೀಗೆ ಮಧ್ಯಕ್ಕೆ ಇಡಬೇಕು. ಮಧ್ಯಕ್ಕೆ ಇದು ಸಿಗಬೇಕು, ಈ ಬೇರು ಜಾಗ. ಆಮೇಲೆ ಇದನ್ನು ಹೀಗೆ ಇಟ್ಟು ಇದನ್ನು ಹೀಗೆ ಪ್ರೆಸ್ ಮಾಡಿ ಇಲ್ಲಿ ಒಂದು ಕ್ಲಿಪ್ ಇದೆ, ಕ್ಲಿಪ್ ಅನ್ನು ಕ್ಲೋಸ್ ಮಾಡಿದ್ರೆ ಆಯ್ತು. ಹೀಗೆ ಕ್ಲೋಸ್ ಮಾಡಿದ್ರೆ ರೂಟ್ ಬಾಲ್ ಹಾಕಿ ಆಯ್ತು. ಇನ್ನು ಇದನ್ನು ಈ ಬಳ್ಳಿಯನ್ನು ಉಪಯೋಗ ಮಾಡಿ ಇದಕ್ಕೆ ನಮ್ಮ ಕಂಬಕ್ಕೆ ಸರಿಯಾಗಿ ಕಟ್ಟಿದ್ರೆ ಅಲ್ಲಿಗೆ ಮುಗೀತು. ಮತ್ತೆ ಸಾಧಾರಣ 1-1.5 ತಿಂಗಳಲ್ಲಿ ಅದು ನಿಮಗೆ ಗಿಡ ಇಲ್ಲಿ ಬೇರು ಕೊಡ್ತದೆ. ಆಮೇಲೆ ಅದನ್ನು ಕೆಳಗಿಂದ ಈ ಪೋರ್ಷನ್ ಕಟ್ ಮಾಡಿ ಅಷ್ಟೋ ಇದು ಮೇಲೆ ಹೋಗಿರ್ತದೆ, ಇಲ್ಲಿ ಕಟ್ ಮಾಡಿ ನೆಡ್ಬೋದು. ಡೈರೆಕ್ಟ್ ಆಗಿ ನೆಡ್ಬೋದು, ಅಥವಾ ತೊಟ್ಟೆಗೆ ಹಾಕಿ ಸ್ವಲ್ಪ ಸಮಯ ಕಳೆದು ಬೇಕಿದ್ರು ನೆಡ್ಬೋದು. ಇದು ಟ್ವಿಸ್ಟ್ ವೈರ್, ಇದು ಟ್ವಿಸ್ಟ್ ಮಾಡಬಹುದು. ಇದೀಗ ಕಪ್ಪು ವಿಧಾನದಲ್ಲಿ ಮಲ್ಟಿಪ್ಲೈ ಮಾಡುವಂತ ವಿಧಾನ. ಇದಕ್ಕೆ ಮತ್ತೆ ರೂಟ್ ಬಾಲಿಗೆ ಏನು ವ್ಯತ್ಯಾಸ ಇದೆ? ಇದು ನಾವು ಪ್ಲಾಸ್ಟಿಕ್ ಗ್ಲಾಸ್ ಅನ್ನು ಉದ್ದಕ್ಕೆ ಕಟ್ ಮಾಡಿ ಆಮೇಲೆ ಈ ನೋಡ್ಗಳಿಗೆ ಇಟ್ಟು ಅದನ್ನು ಪಿನ್ ಮಾಡುದು. ಪಿನ್ ಮಾಡಿ ಆಮೇಲೆ ಅದಕ್ಕೆ ಕೋಕೋಪಿಟ್ ತುಂಬಿಸಿ ಬಿಡುವಂಥದ್ದು. ಅದರಲ್ಲಿಯೂ ಬೇರು ಬರ್ತದೆ, ರೂಟ್ ಬಾಲ್ ಅಲ್ಲಿ ಬೇರು ಬರ್ತದೆ. ಇದೇನು ಅಂತ ಹೇಳಿದ್ರೆ ಈ ಗ್ಲಾಸಿನ ಮೆಥಡ್ ಅಲ್ಲಿ ಅದು ತುಂಬಾ ಚೀಪರ್. ಇದು ಒಂದು 50 ಪೈಸೆಗೆ ಒಂದು ಗ್ಲಾಸ್ ಇರ್ತದೆ. ರೂಟ್ ಬಾಲ್ ಮಾತ್ರ ಕಾಸ್ಟ್ಲಿ, 10-12 ರೂಪಾಯಿ ಎಲ್ಲ ರೂಟ್ ಬಾಲ್ಗಳಿಗೆ ಉಂಟು. ಅದೊಂದು ಮೈನ್ ವ್ಯತ್ಯಾಸ. ಇದು ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಯಾವುದು ಗ್ಲಾಸ್ ಅಲ್ಲಿ ಕಟ್ಟುವಂತ, ಕಪ್ಪಲ್ಲಿ ಕಟ್ಟುವಂತ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಅದನ್ನು ಕಟ್ ಮಾಡಿ ಆಮೇಲೆ ಪಿನ್ ಹೊಡೆದ್ರೆ ಸ್ವಲ್ಪ ಕೆಲಸ ಜಾಸ್ತಿ. ಅದರ ಸುಲಭವಾಗಿ ಮಾಡ್ಲಿಕ್ಕೆ ಆಗ್ತದೆ ಅಷ್ಟೇ, ಬೇರೆ ವ್ಯತ್ಯಾಸ ಇಲ್ಲ. ಅದರಲ್ಲಿ ಬೇರು ಬರುವಂತ ಎರಡು ಕೂಡ ಒಂದೇ ತರ ಬೇರು ಬರ್ತದೆ. ಇದನ್ನು ಒನ್ ಟೈಮ್ ಯೂಸ್ ಮಾತ್ರ, ಪ್ಲಾಸ್ಟಿಕ್ ಗ್ಲಾಸ್ ಒನ್ ಟೈಮ್ ಮಾತ್ರ. ಅದನ್ನು ಜಾಸ್ತಿ ಸಲ ಯೂಸ್ ಮಾಡಬಹುದು, ಒಳ್ಳೆ ಟೈಪ್ ಯೂಸ್ ಮಾಡಬಹುದು. ಇದೀಗ ರೂಟ್ ಬಾಲ್ ಸಾಧಾರಣವಾಗಿ ನಾವು ಯಾವ ಸೈಜ್ ಉಪಯೋಗ ಮಾಡಬೇಕಾಗ್ತದೆ? ಅದರಲ್ಲಿ 2 ಇಂಚಿದು ಬರ್ತದೆ, 3 ಇಂಚಿದು ಬರ್ತದೆ. ನಮಗೆ ಟಾಪ್ ಶೂಟ್ ಅಲ್ಲಿ ತೆಗಿಲಿಕ್ಕೆ 2 ಇಂಚು ಸಾಕಾಗ್ತದೆ. 3 ಇಂಚಿದು ಏನಾಗ್ತದೆ ಅಂತ ಹೇಳಿದ್ರೆ ವೆಯ್ಟ್ ಜಾಸ್ತಿ ಆಗ್ತದೆ. ಆವಾಗ ನಿಮಗೆ ಇದನ್ನು ಫಿಕ್ಸ್ ಮಾಡಿ ಆಗುವಾಗ ಅದು ಬಳ್ಳಿ ಮೇಲೆ ಹೋಗುವಾಗ ಹಿಂದಕ್ಕೆ ಮಾಲ್ತದೆ, ಬಗ್ತದೆ. ಅದು ಆಮೇಲೆ ಕಟ್ಟಿಕೊಂಡಿರ್ಬೇಕಾಗ್ತದೆ. ಇದಾದ್ರೆ ಸುಲಭವಾಗಿ ಆಗ್ತದೆ, ಸಾಕಾಗ್ತದೆ. ಇದು 2 ಇಂಚಿನ ರೂಟ್ ಬಾಲ್ ಸಾಕಾಗ್ತದೆ. ನಾವು ಕೇವಲ ಟಾಪ್ ಶೂಟಿಗೆ ಮಾತ್ರ ಉಪಯೋಗ ಮಾಡಬಹುದಲ್ಲ, ರನ್ನರ್ ಕೂಡ ಉಪಯೋಗ ಮಾಡಬಹುದು. ಆದ್ರೆ ನಿಮಗೆ ರನ್ನರ್ಗೆ ಏನು ಅಂತ ಹೇಳಿದ್ರೆ ರೂಟ್ ಬಾಲ್ಗಿಂತ ನಾವು ಸರ್ಪೆಂಟೈನ್ ಮೆಥಡ್ ಅಲ್ಲಿ ಬಾಸ್ಕೆಟ್ ಕೊಡ್ತೇವಲ್ಲ, ಆ ತರ ಅದು ಕೊಟ್ಟರು ಸಾಕಾಗ್ತದೆ. ಆದ್ರೆ ಮಳೆಗಾಲದಲ್ಲಿ ನೆಲದಲ್ಲಿ ಸರ್ಪೆಂಟೈನ್ ಅಥವಾ ರೂಟ್ ಬಾಲ್ ಯಾವ್ದು ಕೊಡುದು ಡೇಂಜರ್. ಯಾಕೆಂದ್ರೆ ವಿಲ್ಟ್ ಬರುವ ಚಾನ್ಸ್ ಜಾಸ್ತಿ ಇರ್ತದೆ, ರೋಗ ಬರುವ ಚಾನ್ಸ್ ಜಾಸ್ತಿ ಇರ್ತದೆ. ರನ್ನರ್ಗೆ ಬಂದ್ರೆ ಮತ್ತು ಡೈರೆಕ್ಟ್ ಬಳ್ಳಿಗೂ ಕೂಡ ಬರ್ತದೆ. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಬೇಕಾದ್ರೆ ಉಪಯೋಗ ಮಾಡಬಹುದು. ಟಾಪ್ ಶೂಟಿಗೆ ಒಂದು ಉತ್ತಮವಾದ, ಟಾಪ್ ಶೂಟಿಗೆ ನಮಗೆ ಸುಲಭವಾಗಿ ತೆಗಿಲಿಕ್ಕೆ. ಇಲ್ಲ ನಾವು ಎಂತ ಹೇಳಿದ್ರೆ ಟಾಪ್ ಶೂಟ್ ಅನ್ನು ಅಂತೆ ಕಟ್ ಮಾಡಿ ನೆಟ್ರೆ ಅದು ಬದುಕುವ ಪ್ರಮಾಣ 100ಕ್ಕೆ 100 ಹೇಳಲಿಕ್ಕೆ ಆಗುದಿಲ್ಲ. ಇದು ಬೇರು ಬಂದ ಬಳ್ಳಿಗಳೆಲ್ಲ ಗ್ಯಾರಂಟಿ ಬದುಕ್ತದೆ, ಏನು ಸಮಸ್ಯೆ ಆಗುದಿಲ್ಲ. ಮತ್ತೆ ಗ್ರೋತ್ ಚೆನ್ನಾಗಿ ಬರ್ತದೆ. ಹಾಗಾಗಿ ಇದನ್ನು ಯೂಸ್ ಮಾಡಬಹುದು. ಇದು ರೂಟಿಂಗ್ ಬಾಲ್ ಅಂತ ಹೇಳ್ತಾರೆ. 2 ಇಂಚು ಸೈಜಿನ ರೂಟಿಂಗ್ ಬಾಲ್. ನಮಗೆ ಟಾಪ್ ಶೂಟ್, ಕಾಳುಮೆಣಸಿನ ಟಾಪ್ ಶೂಟ್ ಗಿಡ ಮಾಡಲಿಕ್ಕೆ ಸುಲಭದಲ್ಲಿ ಇದರಲ್ಲಿ ಆಗ್ತದೆ. ಇದಕ್ಕೆ ನಾವು ಇದು ಕಾಂಪೋಸ್ಟ್, ನಮ್ಮ ಇದರದ್ದು ಅದು ಕೋಕೋಪಿಟ್ ಕಾಂಪೋಸ್ಟ್ ಆದಂಥದ್ದು ರೆಡಿಮೇಡ್ ಸಿಗ್ತದೆ. ಕಾಂಪೋಸ್ಟ್ ಕೋಕೋಪಿಟ್ ಪೌಡರ್, ಇದು ಪೌಡರ್ ರೂಪದಲ್ಲಿ ಇರ್ತದೆ. ಇದನ್ನು ಸ್ವಲ್ಪ ನೀರು ಹಾಕಿ ಚಂಡಿ ಮಾಡಿಕೊಳ್ಬೇಕು, ಇಲ್ಲ ಇದ್ರೆ ಅದು ಗಟ್ಟಿ ನಿಲ್ಲುವುದಿಲ್ಲ. ಇದನ್ನು ಈ ಎರಡೂ ಬಾಲ್ನ ಎರಡು ಸೈಡಿಗೆ ಹೀಗೆ ಟೈಟ್ ಆಗಿ ತುಂಬಿಸಿಕೊಳ್ಬೇಕು. ಹೀಗೆ ಟೈಟ್ ಆಗಿ ತುಂಬಿಸಿಕೊಂಡು ನೋಡಿ, ಈ ತರ ಬೆರಳಲ್ಲಿ ಒತ್ತಿ ತುಂಬಿಸಿಕೊಳ್ಬೇಕು. ಸೈಡಲ್ಲಿ ಇದನ್ನೆಲ್ಲ ತೆಗಿಬೇಕು. ಹೀಗೆ ತೆಗೆದು ಫಿಲ್ ಮಾಡಿಕೊಳ್ಬೇಕು. ಗ್ಯಾಪ್ ಉಳಿಬಾರ್ದು. ನಾವು
ಇದನ್ನು ಆಚೆಯಿಂದ ಈಚೆಯಿಂದ ಮಾಡಿಸುವಾಗ ಸರಿ ಅಲ್ಲಿ ಗ್ಯಾಪ್ ಇಲ್ಲದೆ ಸರಿಯಾಗಿ ಫಿಲ್ ಆಗಿರಬೇಕು. ಇಷ್ಟು ಮಾಡಿ ಇನ್ನೇನು ಮಾಡಬೇಕು ಅಂದರೆ ಇದು ನೋಡಿ, ಇದು ಮೇಲೆ ಸೈಡು ಇದು ಸ್ವಲ್ಪ ಅಗಲ ಇರುವ ಹೋಲು, ಇದು ಮೇಲೆ ಸೈಡಿಗೆ ಸಿಗಬೇಕು. ಇದು ಇಲ್ಲಿ ಸಣ್ಣ ಹೋಲ್ ಇರ್ತದೆ, ಇದು ಕೆಳಗೆ ಸೈಡಿಗೆ ಸಿಗಬೇಕು. ಇದರ ಮಧ್ಯಕ್ಕೆ ಕಾಳುಮೆಣಸಿನ ಬಳ್ಳಿ ಸಿಗಬೇಕು. ಅಂದರೆ ಇದರ ಮಧ್ಯದಲ್ಲಿ, ಈ ಮಧ್ಯ ಪೋರ್ಷನಲ್ಲಿ ಅದರ ಗಂಟು ನೋಡು ಇರ್ತದಲ್ಲ, ಸ್ವಲ್ಪ ಎಳೆ ನೋಡು ಸಿಗಬೇಕು. ಅದನ್ನು ಈ ನೋಡನ್ನು ಈ ಮಧ್ಯಕ್ಕೆ ಇಟ್ಟು ಇದನ್ನು ಹೀಗೆ ಮಾಡಿಸಬೇಕು. ಮಾಡಿಸಿ ಇಲ್ಲೊಂದು ಕ್ಲಿಪ್ ಇದೆ, ಈ ಕ್ಲಿಪ್ಪನ್ನು ಈಚೆಗೆ ಮಾಡಿಸಿದರೆ ಆಯಿತು. ಮಾಡಿಸಿದರೆ ಇದು ರೂಟ್ ಬಾಲು ಇದಕ್ಕೆ ಕಾಳುಮೆಣಸಿಗೆ ಫಿಕ್ಸ್ ಮಾಡಿದಾಗ ಆಗ್ತದೆ. ಕಾಳುಮೆಣಸಿನ ಬಳ್ಳಿಗಳನ್ನು ರೂಟಿಂಗ್ ಬಾಲ್ ಉಪಯೋಗ ಮಾಡಿಕೊಂಡು ಮಲ್ಟಿಪ್ಲೈ ಮಾಡುವ ವಿಧಾನದ ಬಗ್ಗೆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀರಿ ಸರ್, ಧನ್ಯವಾದಗಳು. ನಮಸ್ಕಾರ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ. ನಮಸ್ತೆ.